ನಾವೆಲ್ಲ ಸೇರಿ ಜನ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಂಭೀರವಾಗಿ ಹೇಳಬೇಕಾಗಿರೋದು, ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ನೀವು ಕೆಲವರು ಪೊಲಿಟಿಷಿಯನ್ಸ್ಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ. ಇಲ್ಲಿ ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು. ಇದು ಹಳೇ ಟೈಮು ಹೈಕೋರ್ಟ್ ಆರ್ಡ್ರ್ ಇದ್ದದ್ದು 2009 2010 ಕೊಟ್ಟಿದ್ದು. ಅದೇ ಕಾರಣನೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು. ಇವತ್ತು ಹೇಳ್ತಾ ಇರೋದು, ನಾವು ಒಂದು ಪ್ರತಿಭಟನೆ 2018 ಮಾಡಿದ್ವಿ ಇಲ್ಲಿ ಅಕ್ಟೋಬರ್ ಒಳಗೆ. ಇಲ್ಲೇ ಶುರು ಮಾಡಿದ್ವಿ, ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು. ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಾವು ಕೇಳ್ಕೊತಿರೋದು ಸರ್ಕಾರಕ್ಕೆ, ದಯವಿಟ್ಟು ನೀವು ಇದನ್ನು ಬಿಟ್ಬಿಡಿ. ಕೇರಳ ಅವ್ರು ಏನು ನಡೀತಿದ್ವಿ ಈಗ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕನೇ ಅವ್ರಿಗೆ ಸ್ಟಾಪ್ ಆಗಿರೋದು. ಮತ್ತು ನಮ್ಮ ಸರ್ಕಾರ 75 ಕೋಟಿ ಕೊಟ್ಟು ನ್ಯಾಷನಲ್ ಹೈವೇ 88ನ ರೆಡಿ ಮಾಡಿದ್ದಾರೆ. 75 ಕೋಟಿ ಖರ್ಚು ಮಾಡಿದ್ದಾರೆ. ಆ ರೋಡನ್ನು ಯೂಸ್ ಮಾಡ್ಬೋದಲ್ಲ. ಇದೇ ರೋಡಿಗೆ ಯಾಕೆ ಬರಬೇಕು ಇವ್ರಿಗೆ ಸ್ಮಗ್ಲಿಂಗ್ ಮಾಡಬೇಕು? ಅವಳ ರೂಟ್ ಇದೆ, ಶುಗರ್ ಲಾಬಿ ಇದೆ, ಟಿಂಬರ್ ಲಾಬಿ ಇದೆ, ಸ್ಯಾಂಡ್ ಲಾಬಿ ಇದೆ. ಇದಕ್ಕೋಸ್ಕರ ಇವ್ರು ಓಪನ್ ಮಾಡೋಕ್ಕೆ ಹೇಳ್ತಾ ಇರೋದು. ಆ ರೋಡ್ ಉಪಯೋಗಿಸ್ಲಿ. ಇದು ಏನು ಅಷ್ಟು ಬೇಕಾಗಿದೆಯಾ ಕಾಡೊಳಗೆ? ಆಮೇಲೆ ಕೇರಳ ಅವ್ರಿಗೆ ಕಣ್ಣೂರು ಜಾಗಗಳಿಗೂ ಓಡಾಡ್ಬೋದು, ಕಣ್ಣೂರು ರೋಡ್ವರೆಗೂ ಓಡಾಡ್ಬೋದು. ಇದ್ಯಾಕೆ ಬೇರೆ ಈ NH 766ಗೆ ಇವ್ರಿಗೆ ಬೇಕಾಗಿರೋದು ಏನಕ್ಕೆ? ಕೇವಲ 9 ಗಂಟೆ ತನಕನೇ ಅವರು 9 ಅವರ್ಸ್ ಮಾತ್ರ ಬ್ಲಾಕ್ ಆಗಿರೋದು. ಅದನ್ನ ಯಾಕೆ ನಾವು ಇದು ಮಾಡ್ಕೊಂಡು ಕೂತಿದ್ದೀವಿ? ಸೊ ನಾವು ಕೇಳ್ಕೊತಿರೋದು, ನಾವು ರಾಜ್ಯ ಜನಕ್ಕೆಲ್ಲ ಕೇಳೋದೇನೆಂದರೆ, ನಮ್ಮ ಪೀಳಿಗೆಗೆ ಮುಂದಿನ ಭವಿಷ್ಯ ನಾವು ನೋಡ್ಕೋಬೇಕಂದ್ರೆ ನಮ್ಮ ಜವಾಬ್ದಾರಿಗಳಿದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೆಲ್ಲರೂ ನಮ್ಮ ಕಾಡನ್ನು, ನಮ್ಮ ನದಿಗಳನ್ನು, ನಮ್ಮ ಲೇಕ್ಗಳನ್ನೆಲ್ಲ ಸೇವ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ನಾವು ಬೇಡ್ಕೊಳ್ಳೋದು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ, ನೀವು ದಯವಿಟ್ಟು ಇದನ್ನು ಒಪ್ಕೋಬೇಡಿ. ಯಾರೋ ಒಬ್ಬರಿಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ನಮ್ಮ ರಾಜ್ಯ ಜನಕ್ಕೆ ಮೋಸ ಮಾಡಬೇಡಿ ನಾವು ಹೇಳ್ತೀವಿ. ಈಗ ನೋಡ್ತಿದ್ರೆ ಈಗ ನೋಡಿ, ಒಂದು ದೊಡ್ಡ ಈ ಥರನೇ ಟ್ರಕ್ಗಳು ಓಡಾಡುತ್ತೆ. ಇದು ಕೇವಲ 1 ಅವರ್ಗೆ ನಾವು ಒಂದು 20 ಗಾಡಿ ನೋಡಿದ್ದೀವಿ. ಒಂದು ದಿನಕ್ಕೆ ಇನ್ನೂ ಎಷ್ಟು ಗಾಡಿ ಓಡಾಡ್ಬೋದು? ಕೇವಲ 1 ಅವರಲ್ಲಿ ನಾವು ಲೆಕ್ಕ ಹಾಕಿರೋದು ಮೂಲೆ ಒಲೆ ಗೇಟು ಕೇರಳ ಬಾರ್ಡ್ರಿಂದ ನಮ್ಮ ಮದ್ದೂರು ಗೇಟ್ ನೋಡ್ಕೊಂಬಂದಿರೋದು ಮಿನಿಮಮ್ 20 ವೆಹಿಕಲ್ಸ್ ಓಡಾಡಿದೆ. ಸೊ ಈ ಥರ ನಾವು ಇವರು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ರೋಡನ್ನ ಬಿಟ್ಕೊಡ್ಬೇಕಾಗಿರೋದು. ನಮ್ಮ ವನ್ಯಜೀವಿಗೆ ಒಂದು 4% ಜಾಗ ಇದೆ, ಅದನ್ನು ಉಳಿಸ್ಕೊಳ್ಳೋಕೆ ನಮಗೆ ಇದು ಯೋಗ್ಯತೆ ಇಲ್ವಾ? ಸೊ ನಾವು ಹೇಳೋದು, ದಯವಿಟ್ಟು ಇವಾಗ ಹೆಂಗಿತ್ತೋ ಹಂಗೆ ಬಿಡಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ವನ್ಯಜೀವಿನೂ ಚೆನ್ನಾಗಿದ್ದಾರೆ, ನಮ್ಮ ಕಾಡು ಚೆನ್ನಾಗಿದೆ. ಅದನ್ನು ಹಾಳು ಮಾಡಬೇಡಿ ಅಂದ್ಬಿಟ್ಟು, ಜನಕ್ಕೆ ತೊಂದರೆ ಕೊಡಬೇಡಿ ಅಂದ್ಬಿಟ್ಟು ನಮ್ಮ ಇದು ಬೇಡಿಕೆ ಸರ್ಕಾರಕ್ಕೆ. ನಾವೆಲ್ಲ ಸೇರಿ ಜನ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಂಭೀರವಾಗಿ ಹೇಳಬೇಕಾಗಿರೋದು, ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ನೀವು ಕೆಲವರು ಪೊಲಿಟಿಷಿಯನ್ಸ್ಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ. ಇಲ್ಲಿ ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು. ಇದು ಹಳೇ ಟೈಮು ಹೈಕೋರ್ಟ್ ಆರ್ಡ್ರ್ ಇದ್ದದ್ದು 2009 2010 ಕೊಟ್ಟಿದ್ದು. ಅದೇ ಕಾರಣನೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು. ಇವತ್ತು ಹೇಳ್ತಾ ಇರೋದು, ನಾವು ಒಂದು ಪ್ರತಿಭಟನೆ 2018 ಮಾಡಿದ್ವಿ ಇಲ್ಲಿ ಅಕ್ಟೋಬರ್ ಒಳಗೆ. ಇಲ್ಲೇ ಶುರು ಮಾಡಿದ್ವಿ, ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು. ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಾವು ಕೇಳ್ಕೊತಿರೋದು ಸರ್ಕಾರಕ್ಕೆ, ದಯವಿಟ್ಟು ನೀವು ಇದನ್ನು ಬಿಟ್ಬಿಡಿ. ಕೇರಳ ಅವ್ರು ಏನು ನಡೀತಿದ್ವಿ ಈಗ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕನೇ ಅವ್ರಿಗೆ ಸ್ಟಾಪ್ ಆಗಿರೋದು. ಮತ್ತು ನಮ್ಮ ಸರ್ಕಾರ 75 ಕೋಟಿ ಕೊಟ್ಟು ನ್ಯಾಷನಲ್ ಹೈವೇ 88ನ ರೆಡಿ ಮಾಡಿದ್ದಾರೆ. 75 ಕೋಟಿ ಖರ್ಚು ಮಾಡಿದ್ದಾರೆ. ಆ ರೋಡನ್ನು ಯೂಸ್ ಮಾಡ್ಬೋದಲ್ಲ. ಇದೇ ರೋಡಿಗೆ ಯಾಕೆ ಬರಬೇಕು ಇವ್ರಿಗೆ ಸ್ಮಗ್ಲಿಂಗ್ ಮಾಡಬೇಕು? ಅವಳ ರೂಟ್ ಇದೆ, ಶುಗರ್ ಲಾಬಿ ಇದೆ, ಟಿಂಬರ್ ಲಾಬಿ ಇದೆ, ಸ್ಯಾಂಡ್ ಲಾಬಿ ಇದೆ. ಇದಕ್ಕೋಸ್ಕರ ಇವ್ರು ಓಪನ್ ಮಾಡೋಕ್ಕೆ ಹೇಳ್ತಾ ಇರೋದು. ಆ ರೋಡ್ ಉಪಯೋಗಿಸ್ಲಿ. ಇದು ಏನು ಅಷ್ಟು ಬೇಕಾಗಿದೆಯಾ ಕಾಡೊಳಗೆ? ಆಮೇಲೆ ಕೇರಳ ಅವ್ರಿಗೆ ಕಣ್ಣೂರು ಜಾಗಗಳಿಗೂ ಓಡಾಡ್ಬೋದು, ಕಣ್ಣೂರು ರೋಡ್ವರೆಗೂ ಓಡಾಡ್ಬೋದು. ಇದ್ಯಾಕೆ ಬೇರೆ ಈ NH 766ಗೆ ಇವ್ರಿಗೆ ಬೇಕಾಗಿರೋದು ಏನಕ್ಕೆ? ಕೇವಲ 9 ಗಂಟೆ ತನಕನೇ ಅವರು 9 ಅವರ್ಸ್ ಮಾತ್ರ ಬ್ಲಾಕ್ ಆಗಿರೋದು. ಅದನ್ನ ಯಾಕೆ ನಾವು ಇದು ಮಾಡ್ಕೊಂಡು ಕೂತಿದ್ದೀವಿ? ಸೊ ನಾವು ಕೇಳ್ಕೊತಿರೋದು, ನಾವು ರಾಜ್ಯ ಜನಕ್ಕೆಲ್ಲ ಕೇಳೋದೇನೆಂದರೆ, ನಮ್ಮ ಪೀಳಿಗೆಗೆ ಮುಂದಿನ ಭವಿಷ್ಯ ನಾವು ನೋಡ್ಕೋಬೇಕಂದ್ರೆ ನಮ್ಮ ಜವಾಬ್ದಾರಿಗಳಿದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೆಲ್ಲರೂ ನಮ್ಮ ಕಾಡನ್ನು, ನಮ್ಮ ನದಿಗಳನ್ನು, ನಮ್ಮ ಲೇಕ್ಗಳನ್ನೆಲ್ಲ ಸೇವ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ.
ನಾವು ಬೇಡ್ಕೊಳ್ಳೋದು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ, ನೀವು ದಯವಿಟ್ಟು ಇದನ್ನು ಒಪ್ಕೋಬೇಡಿ. ಯಾರೋ ಒಬ್ಬರಿಗೆ ಪ್ಲೀಸ್ ಮಾಡೋಕ್ಕೆ ಹೋಗಿ ನಮ್ಮ ರಾಜ್ಯ ಜನಕ್ಕೆ ಮೋಸ ಮಾಡಬೇಡಿ ನಾವು ಹೇಳ್ತೀವಿ. ಈಗ ನೋಡ್ತಿದ್ರೆ ಈಗ ನೋಡಿ, ಒಂದು ದೊಡ್ಡ ಈ ಥರನೇ ಟ್ರಕ್ಗಳು ಓಡಾಡುತ್ತೆ. ಇದು ಕೇವಲ 1 ಅವರ್ಗೆ ನಾವು ಒಂದು 20 ಗಾಡಿ ನೋಡಿದ್ದೀವಿ. ಒಂದು ದಿನಕ್ಕೆ ಇನ್ನೂ ಎಷ್ಟು ಗಾಡಿ ಓಡಾಡ್ಬೋದು. ಕೇವಲ 1 ಅವರಲ್ಲಿ ನಾವು ಲೆಕ್ಕ ಹಾಕಿರೋದು ಮೂಲೆ ಒಲೆ ಗೇಟು ಕೇರಳ ಬಾರ್ಡರಿಂದ ನಮ್ಮ ಮದ್ದೂರು ಗೇಟ್ ನೋಡ್ಕೊಂಬಂದಿರೋದು ಮಿನಿಮಮ್ 20 ವೆಹಿಕಲ್ಸ್ ಓಡಾಡಿದೆ. ಸೊ ಈ ಥರ ನಾವು ಇವರು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ರೋಡನ್ನ ಬಿಟ್ಕೊಡ್ಬೇಕಾ? ಇವರು ನಮ್ಮ ವನ್ಯಜೀವಿಗೆ ಒಂದು 4% ಜಾಗ ಇದೆ, ಅದನ್ನು ಉಳಿಸ್ಕೊಳ್ಳೋಕೆ ನಮಗೆ ಇದು ಯೋಗ್ಯತೆ ಇಲ್ವಾ? ಸೊ ನಾವು ಹೇಳೋದು, ದಯವಿಟ್ಟು ಇವಾಗ ಹೆಂಗಿತ್ತೋ ಹಂಗೆ ಬಿಡಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ವನ್ಯಜೀವಿನೂ ಚೆನ್ನಾಗಿದ್ದಾರೆ, ನಮ್ಮ ಕಾಡು ಚೆನ್ನಾಗಿದೆ. ಅದನ್ನು ಹಾಳು ಮಾಡಬೇಡಿ ಅಂದ್ಬಿಟ್ಟು, ಜನಕ್ಕೆ ತೊಂದರೆ ಕೊಡಬೇಡಿ ಅಂದ್ಬಿಟ್ಟು ನಮ್ಮ ಇದು ಬೇಡಿಕೆ ಸರ್ಕಾರಕ್ಕೆ.